guys, welcome back to my YouTube channel Prateesh Vlog. ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ನಾನು ಇವತ್ತು ಒಂದು ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದು ಏನಪ್ಪ ಅಂತ ಅಂದರೆ ಹೊಟ್ಟೆ ಮೆಣಸಿನ್ಕಾಯಿ ಪಲ್ಯ. ಇದನ್ನು ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಅದು ಈಸಿಯಾಗೆ ಮಾಡ್ಬೋದು. ಇದಕ್ಕೆ ಬೇಕಾಗಿರೋದು ಆನಿಯನ್ನು ಮತ್ತು ಇದು ಹೊಟ್ಟೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಈಗ ಸದ್ಯಕ್ಕೆ. ಓಕೆನಾ? ಓಕೆ ಗೈಸ್, ಫಸ್ಟ್ ಇವಾಗ ನಾನು ಈ ಒಂದು ಪ್ಯಾನ್ಗೆ ಆಯಿಲ್ ಹಾಕೋತಾ ಇದ್ದೀನಿ. ಓಕೆನಾ? ಇದು ತುಂಬ ಫುಲ್ಲು ಪ್ರಾಪರ್ ಕುಕ್ಕಿಂಗ್ ಬ್ಲಾಗ್ ಥರ ಏನು ಮಾಡ್ತಾ ಇಲ್ಲ, ಒಂದು ರ್ಯಾಂಡಮ್ ಬ್ಲಾಗ್. ಅಯ್ಯೋ, ಎಣ್ಣೆ ಸುರ್ಕೊಂತ ಇದೀನಲ್ಲಪ್ಪ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತೀನಿ. ಸಾಸಿವೆ ಹಾಕಿದ ತಕ್ಷಣ ಒಂದೇ ನಿಮಿಷ ಬಂದರೆ ಆ್ಯಕ್ಚುಲಿ ನಾನೇನು ಪ್ರಿಪೇರ್ ಮಾಡ್ಕೊಂಡಿಲ್ಲ ಬ್ಲಾಗ್ ಮಾಡಬೇಕು ಅಂತ. ನಾನು ಆ್ಯಕ್ಚುಲಿ ಈ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಬಂದೆ. ಸೊ ರ್ಯಾಂಡಮ್, ನನಗಿದು ಫೇವ್ರೆಟ್ ಪಲ್ಯ ಆ್ಯಕ್ಚುಲಿ. ಆಯಿತಾ? ಸೊ ನಾನು ಹಂಗೆ ಇದನ್ನು ಯಾಕೆ ತೋರಿಸ್ಬಾರ್ದು ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಓಕೆ, ನಾನು ನಿಮಗೆ ಯೂಸ್ ಮಾಡ್ತಾ ಇರೋದು ಇದು ನಾನ್ ಸ್ಟಿಕ್. ಸೊ ಹಂಗಾಗಿ ನಾನು ಈ ಥರ ಯೂಸ್ ಮಾಡ್ತೀನಿ. ನಾನ್ ಸ್ಟಿಕ್ ಯೂಸ್ ಮಾಡ್ತಾ ಇರುವಾಗ ಈ ಸ್ಟೀಲ್ದು ಸ್ಪೂನ್ನ ಯೂಸ್ ಮಾಡಿದ್ರೆ ಚೆನ್ನಾಗಿ ಅನಿಸಲ್ಲ, ಅದು ಹಾಳಾಗುತ್ತೆ. ಸೊ ಹಂಗಾಗಿ ಇದನ್ನು ಸ್ಪ್ಯಾಚುಲ ನಾನು ಈ ವುಡನ್ ಸ್ಪ್ಯಾಚುಲ ಯೂಸ್ ಮಾಡ್ತಾ ಇದ್ದೀನಿ, ಫೈಬರ್ದು. ಸೊ ಈಗ ಇದಕ್ಕೆ ಒಂದು ಸ್ವಲ್ಪ ಆನಿಯನ್ ಹಾಕೊಂಡೋಣ. ಈಗ ಇದು ಫ್ರೈ ಆಗ್ತಾ ಇರಲಿ. ಅದೇ ಟೈಮ್ನಲ್ಲಿ ನಾವು ಈ ಒಂದು ಹೊಟ್ಟೆ ಮೆಣಸಿನ್ಕಾಯಿನ ಚಾಪ್ ಮಾಡ್ಕೊಂಡು ಬಂದ್ಬಿಡೋಣ. ಓಕೆ ಗೈಸ್, ಇವಾಗ ಆನಿಯನ್ ನೀಟಾಗಿ ಆಲ್ರೆಡಿ ಫ್ರೈ ಆಗಾಯಿತು. ಸೊ ಈಗ ಇದಿಷ್ಟು ನಾನು ಏನು ಚಾಪ್ ಮಾಡಿದ್ದೀನಲ್ವ ಹೊಟ್ಟೆ ಮೆಣಸಿನ್ಕಾಯಿ, ಇದಿಷ್ಟು ಅದಕ್ಕೆ ಹಾಕ್ತೀನಿ. ಸೊ ಈಗ ನಾನು ಮಾಡಿರೋದು ರ್ಯಾಂಡಮ್ ಆಗಿ ಈ ಥರ ಕಟ್ ಮಾಡಿದ್ದೀನಿ. ಓಕೆನಾ? ಈ ಥರ ನಾರ್ಮಲಾಗಿ ಈ ಥರ ಕಟ್ ಮಾಡಿದ್ದೀನಿ ಚಾಪಾಗಿ. ಬಟ್ ನಾನು ಹೊಟ್ಟೆ ಮೆಣಸಿನ್ಕಾಯಿ ತುಂಬಿ ಮಾಡ್ತೀವಲ್ವ, ಅದು ಈ ಥರ ಕಟ್ ಮಾಡ್ತೀನಿ. ಈ ಥರ ಕಟ್ ಮಾಡಿ ಇದ್ರೊಳಗೆ ಮಸಾಲ ಐಟಮ್ಸ್ನೆಲ್ಲ ಹಿಂಗೆ ತುಂಬ್ತೀನಿ. ಬಟ್ ಈಗ ನಾನು ಮಾಡ್ತಾ ಇರೋದು ನಾರ್ಮಲ್ ಎಣ್ಗಾಯಿ ಹೊಟ್ಟೆ ಮೆಣಸಿನ್ಕಾಯಿ ಮಾಡ್ತಾ ಇಲ್ಲ, ನಾರ್ಮಲ್ ಹೊಟ್ಟೆ ಮೆಣಸಿನ್ಕಾಯಿ ಪಲ್ಯ ಮಾಡ್ತಾ ಇರೋದು. ಸೊ ಹಂಗಾಗಿ ಈ ಥರ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿ ಈಗ ಇದಕ್ಕೆ ಹಾಕ್ತೀನಿ. ಅಷ್ಟೂ ಹಿಂಗಾಗಿ ಇವಾಗ ಲೈಟಾಗಿ ಇದನ್ನು ಫ್ರೈ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಯಾವುದಾದ್ರೂ ಒಂದಿನ ನಾನು ಹೊಟ್ಟೆ ಮೆಣಸಿನ್ಕಾಯಿ ಎಣ್ಗಾಯಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ? ಇದು ನಾರ್ಮಲ್ ಪಲ್ಯ. ಈಗ ಇದು ಫ್ರೈ ಆಗ್ತಾ ಇರಲಿ. ಅದೇ ಗ್ಯಾಪ್ನಲ್ಲಿ ಬೇಗ ಇದು ಸೈಡ್ಸ್ಗೆ ರ್ಯಾಡಿಶ್ ಆ್ಯಕ್ಚುಲಿ ಒಳ್ಳೆಯದು. ಸೊ ಹಂಗಾಗಿ ರೊಟ್ಟಿ ಮತ್ತು ಹೊಟ್ಟೆ ಮೆಣಸಿನ್ಕಾಯಿ ಪಲ್ಯ ಜೊತೆ ಈ ಒಂದು ರ್ಯಾಡಿಶು ಸೈಡ್ಸ್ಗೆ ಅಂತ ಕಟ್ ಮಾಡ್ಕೊತೀನಿ ಗೈಸ್. ಇದು ನೀಟಾಗಿ ಫ್ರೈ ಆಗಿದ್ದಾಗಿದೆ. ಸೊ ಈಗ ಏನು ಮಾಡಬೇಕಪ್ಪ ಅಂತಂದರೆ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಇಷ್ಟು ಹಾಕ್ತೀನಿ ಸಾಲ್ಟು. ಇದಾದಮೇಲೆ ಒಂದು ಸ್ವಲ್ಪ ಅರಿಶಿನ. ಸೊ ಈಗ ಇದು ಬಂದು ಒಂದು ಬೆಸ್ಟ್ ಇಂಗ್ರೀಡಿಯೆಂಟು. ಇದು ಆ್ಯಕ್ಚುಲಿ ಹುಚ್ಚೆಳ್ಳು ಪೌಡ್ರು. ಸೊ ಇದೇ ಇಂಪಾರ್ಟೆಂಟು ಈ ಒಂದು ಅಡುಗೆಗೆ. ಓಕೆನಾ? ಇದೊಂದು ಇದರ ಸ್ಮಾಲ್ ಇದರಲ್ಲಿ 3 ಸ್ಪೂನ್ ಹಾಕ್ತೀವಿ. ಸೊ ಇದಿಷ್ಟು ಹಾಕಿದ್ದಾಯಿತು. ಈಗ ಲೈಟಾಗಿ ಇನ್ನೊಂದ್ಸತಿ ಫ್ರೈ ಮಾಡಿ ಇದಕ್ಕೆ ಹುಣಸೆಹಣ್ಣಿನ ರಸ ಹಾಕಬೇಕು. ಈಗ ಹುಣಸೆಹಣ್ಣಿನ ರಸ ಹಾಕಾಯಿತು. ಸೊ ಇದು ಹಿಂಗಾಗಲಿ, ಇದು ಚೆನ್ನಾಗಿ ಕುದಿಯುತ್ತೆ. ಸೊ ಕುದಿಯೋಕ್ಕೂ ಮುಂಚೆ ಒಂಚೂರು ಅಕ್ಕಿ ಹಿಟ್ಟು ಹಾಕ್ತೀನಿ. ಅಕ್ಕಿ ಹಿಟ್ಟು ಇಲ್ಲ ಜೋಳದ ಹಿಟ್ಟು ಹಾಕ್ಬೋದು. ಜೋಳದ ಹಿಟ್ಟು ಹಾಕಿದ್ರೆ ಎಣ್ಣೆ ಚೆನ್ನಾಗಿರುತ್ತೆ. ನಾನು ಅಲ್ಲಿಂದ ತೆಗ್ದಿಲ್ಲ, ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಗೈಸ್.
ಚೂರು ಜೋಳದ ಹಿಟ್ಟು ಏನಕ್ಕಪ್ಪ ಅಂತ ಅಂದರೆ ಅದು ಸ್ವಲ್ಪ ಗ್ರೇವಿ ಥರ ಗಟ್ಟಿಗೆ ಬರುತ್ತೆ. ಸೊ ಅದಕ್ಕೆ ಜೋಳದ ಹಿಟ್ಟು ಇಲ್ಲ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಚೂರು ಇವಾಗ ನೀರು ಹಾಕ್ಬಿಡ್ಬೇಕು. ನೀರು ಹಾಕಿ ಇದೊಂಚೂರು ಕ್ಲೋಸ್ ಮಾಡಿ ಇಡಬೇಕು. ಕೊತ್ತಂಬರಿ ಸೊಪ್ಪು ಹಾಕಬೇಕು. ಇದು ಚೆನ್ನಾಗಾಗುತ್ತೆ. ನೀಟಾಗಿ ಅದಿನೂ ಇನ್ನೂ ಚೆನ್ನಾಗಿ ಅದು ಬೇಯಬೇಕು. ನಾನು ವಿಷಲೆಲ್ಲ ಒಡ್ಸಲ್ಲ. ಸೊ ಈ ಪಾತ್ರೆಯಲ್ಲಿ ಈ ಥರದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಇದು ನೀಟಾಗೆ ಕುದಿಲಿ, ಮತ್ತೆ ಸಿಗ್ತೀನಿ. ಓಕೆನಾ? ಈ ಥರ ಆಗಿದೆ ಇವಾಗ ಪಲ್ಯ. ಈ ಕಡೆ ಫುಲ್ಲು ನೀರು ಥರನೂ ಆಗಿರಲ್ಲ, ಫುಲ್ ಡ್ರೈ ಥರನೂ ಆಗಿರಲ್ಲ, ಸ್ವಲ್ಪ ಗ್ರೇವಿ ಥರ ಆಗಿರುತ್ತೆ. ಸೊ ರೊಟ್ಟಿ ಹಾಕೊಂಬಂದ್ಬಿಡ್ತೀನಿ, ಒಂದೇ ನಿಮಿಷ. ಜೋಳದ ರೊಟ್ಟಿ ಜೊತೆ ಹೊಟ್ಟೆ ಮೆಣಸಿನ್ಕಾಯಿ ಪಲ್ಯ. ಇದನ್ನು ನಾನು 3 ಥರ ಮಾಡ್ತೀನಿ ಗೈಸ್. ಅದರಲ್ಲಿ ಇವತ್ತು ತೋರಿಸಿದ್ದು 1 ಥರ ತೋರಿಸಿದ್ದೀನಿ ಅಷ್ಟೇ. ಓಕೆನಾ? ನನಗೆ ಈ ಥರ ಇಷ್ಟ ಆಗುತ್ತೆ. ಮತ್ತು ಎಣ್ಣೆ ಹೊಟ್ಟೆ ಮೆಣಸಿನ್ಕಾಯಿ ಪಲ್ಯ ಕೂಡ ನನಗೆ ಇಷ್ಟ ಆಗುತ್ತೆ. ಯಾವಾಗಲೂ ಸೈಡ್ಸ್ಗೆ ನಾವು ರೈಸ್ ಅದು ಇದು ತಿಂದಂಗೆ ಈ ಥರ ಏನಾದರೂ ಐಟಮ್ ಸೈಡಿಗಿದ್ರೆ ಚೆನ್ನಾಗಿರುತ್ತೆ. ಒಂದು ಆನಿಯನ್ನು ಇಲ್ಲ ರ್ಯಾಡಿಶು ಇಲ್ಲ ಕುಕುಂಬರ್ ಇದೆ, ಬಟ್ ನಾನು ಮಧ್ಯಾಹ್ನ ತಿಂದೆ. ಸೊ ಹಂಗಾಗಿ ಇಷ್ಟೇ ಸಾಕು ಲೈಟಾಗೆ ನೈಟ್ ಫುಡ್. ಓಕೆ ಗೈಸ್, ಈ ನನ್ನ ಒಂದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮಾಡಿರುವಂತಹ ರೆಸಿಪಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಆ್ಯಕ್ಚುಲಿ ಈಸಿಯಾಗೆ 5 to 10 ಮಿನಿಟ್ಸ್ ಅಂತೂ ಬೇಕು. 10 ಮಿನಿಟ್ಸಲ್ಲಿ ಆರಾಮಾಗಿ ಮಾಡ್ಬೋದು. ಇದೆರಡೇ ನಾವು ಚಾಪ್ ಮಾಡಬೇಕಾಗಿರ್ತೀನಿ, ಏನೂ ಬೇಡ. ಆರಾಮಾಗಿ ನೈಟ್ ಏನಾದ್ರು ಅಡುಗೆ ಮಾಡೋಕ್ಕೆ ಬೋರ್ ಆದಾಗ ಆರಾಮಾಗಿ ಇದನ್ನು ಮಾಡ್ಕೊಂಡು ತಿನ್ಬೋದು. ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಬೋದು. ಓಕೆ ಗೈಸ್, ಈ ನನ್ನ ವ್ಲಾಗಿಗೆ ಏನು ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಸಿ ಯು ಆನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.